Hi dear students, welcome back once again to our 7th standard social science class. Students, ನಾವು ಆಲ್ರೆಡಿ ಶಿಶುನಾಳ ಶರೀಫ್ ಇವ್ರವರೆಗೆ ಡಿಸ್ಕಸ್ ಮಾಡಿದ್ವಿ. ಈಗ ಥರ್ಡ್ ಚಾಪ್ಟರ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಶಿಶುನಾಳ್ ಶರೀಫ್ ನೋಡಿ, ಪಿಕ್ಚರ್ ಕೂಡ ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ಫಸ್ಟ್ ಕನ್ನಡ ಮುಸ್ಲಿಂ ಮಿಸ್ಟಿಕ್ ಪೋಯೆಟ್, ಕನ್ನಡದಲ್ಲಿ ಮುಸ್ಲಿಂ ಆಗಿದ್ದು ಮಿಸ್ಟಿಕ್ ಪೋಯೆಟ್. ಹಂಗಂದ್ರೆ ಸರ್ ಮಿಸ್ಟಿಕ್ ಅಂತಂದರೆ ನಾವು ನಾರ್ಮಲಾಗಿ ನೋಡೋಕ್ಕಾಗದಿರೋದನ್ನು ಕಾಣೋಕ್ಕಾಗದಿರೋದನ್ನು ಕೆಲವರು ವಿಶೇಷ ವ್ಯಕ್ತಿಗಳು ಗಮನಿಸ್ತಾರೆ, ಅವ್ರನ್ನ ನಾವು ಮಿಸ್ಟಿಕ್ ಅಂತ ಹೇಳ್ತೀವಿ. ಓಕೆ, ಎಸ್. ಸೊ ಈ ರೀತಿ ಮಿಸ್ಟಿಕ್ ಪೋಯೆಟ್ ಆಗಿರ್ತಾರೆ ಶಿಶುನಾಳ್ ಶರೀಫ್. ಹೀ ಈಸ್ ನೋನ್ ಆ್ಯಸ್ ಕಬೀರ ಆಫ್ ಕರ್ನಾಟಕ. ನೋಡಿ, ಕಬೀರ್ ದಾಸ್ ಅಂದರೆ ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ಕಬೀರ್ ದಾಸ್ ಅಂತ ಹೇಳಿರ್ತಾರೆ. ಇವರು ಒಬ್ಬರು ಮುಸ್ಲಿಂ ಆಗಿದ್ದು ಹಿಂದೂ ಮುಸ್ಲಿಂ ಜೊತೆಲಿ ಒಗ್ಗಟ್ಟಾಗಿ ಚೆನ್ನಾಗಿರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಅವರ ಬರೆದಿರುವಂಥ ಏನೇನು ಸಾಹಿತ್ಯ ಇರ್ತದೆ ಅದು ಕೂಡ ಹಂಗೆ ಇರ್ತದೆ. ಸೊ ಈ ಕಬೀರ್ ದಾಸ ಹೇಗಿದ್ದಾರೋ ಅದೇ ರೀತಿ ಶಿಶುನಾಳ ಶರೀಫ್ ಕೂಡ ಹಿಂದೂ ಮುಸ್ಲಿಂ ಚೆನ್ನಾಗಿರಬೇಕು, ಮತ್ತು ಅವ್ರು ಬರೆದಿರೋಂಥ ಸಾಹಿತ್ಯಗಳು ಕೂಡ ಅದೇ ರೀತಿ ಇದೆ. ಅದಕ್ಕೆ ಇವ್ರನ್ನ ಏನಂತೀವಿ, ಈಸ್ ನೋನ್ ಆ್ಯಸ್ ಕಬೀರ ಆಫ್ ಕರ್ನಾಟಕ, ಕರ್ನಾಟಕದ ಕಬೀರ್ ದಾಸ ಆ ರೀತಿ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಈ ವಾಸ್ ಬಾರ್ನ್ ಇನ್ 1819, ಕಾಮನ್ ಎರಾ. ನೋಡಿ, ಸಿ ಅಂದರೆ ಕಾಮನ್ ಎರಾ ಅಟ್ ಶಿಶುನಾಳ. ಶಿಶುನಾಳ ಅನ್ನೋ ಪ್ಲೇಸ್ನಲ್ಲಿ ಇವರು ಜನಿಸ್ತಾರೆ. ಸೊ ಇವತ್ತಿನ ಕ್ವಶನ್ನು, ಈ ಶಿಶುನಾಳ ಕರ್ನಾಟಕದ ಯಾವ ಡಿಸ್ಟಿಕ್ನಲ್ಲಿದೆ? ಎಸ್, ಹಾಕಿ ನೋಡೋಣ. ನೆಕ್ಸ್ಟ್, ಈಸ್ ಪೇರೆಂಟ್ಸ್ ವರ್ ಇಮಾಮ್ ಸಾಹೇಬ್, ಮದರ್ ಅಜ್ಜಮ್ಮ. ತಂದೆ ಹೆಸರು ಇಮಾಮ್ ಸಾಹೇಬ್, ತಾಯಿ ಹೆಸರು ಅಜ್ಜಮ್ಮ ಅಂತ. ನೆಕ್ಸ್ಟು, ಈ ಸ್ಟಡಿಡ್ ಬೋತ್ ಹಿಂದೂ ಆ್ಯಂಡ್ ಇಸ್ಲಾಮಿಕ್ ರಿಲಿಜಿಯನ್ ಇನ್ ಇಸ್ ಚೈಲ್ಡ್ಹುಡ್ಡಲ್ಲಿ ಹಿಂದೂಯಿಸಮ್ ಬಗ್ಗೆನೂ ತಿಳ್ಕೊತಾರೆ, ಇಸ್ಲಾಂ ರಿಲಿಜನ್ ಬಗ್ಗೆನೂ ತಿಳಿದಿರ್ತಾರೆ. ಹಿಂಗಾಗಿ ಎರಡರ ನಾಲೆಡ್ಜ್ ಕೂಡ ಅವರು ಚೆನ್ನಾಗಿರ್ತದೆ. ನೆಕ್ಸ್ಟ್, ಲೇಟರ್ ಈ ಪಾಸ್ಡ್ ಇಸ್ ಮುಲ್ಕಿ ಎಕ್ಸಾಮ್ ಆ್ಯಂಡ್ ಸರ್ವ್ಡ್ ಆ್ಯಸ್ ಟೀಚರ್ ಫಾರ್ ಸಮ್ ಟೈಮ್. ಸ್ವಲ್ಪ ವರ್ಷಗಳವರೆಗೆ ಇವರು ಟೀಚರ್ ಆಗು ಕೂಡ ಇರ್ತಾರಂತೆ. ಹಿ ಟುಕ್ ದೀಕ್ಷಾ ಫ್ರಮ್ ಗೋವಿಂದ ಭಟ್ಟ. ನೋಡಿ, ಅವರು ದೀಕ್ಷಾ ತಗೊಂಡಿದ್ದು ಯಾರಿಂದ ಅಂದರೆ ಗೋವಿಂದ ಭಟ್ಟ ಅನ್ನೋ ಗುರುಗಳಿಂದ. ನಿಮಗೊಂದು ಡೌಟ್ ಬರ್ಬೋದು, ಸರ್ ಶಿಶುನಾಳ್ ಶರೀಫ್ ಮುಸ್ಲಿಂ, ಬಟ್ ಅವರ ಟೀಚರ್ ಗುರು ಹಿಂದೂ ಆಗಿದ್ರು. ನೋಡಿ, ಗೋವಿಂದ ಭಟ್ಟ ಅಂತ. ಸರ್ ಹೆಂಗೆ ಸರ್ ಕನೆಕ್ಷನ್? ಎಸ್, ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಹಿಸ್ಟ್ರಿ ಎಲ್ಲ ಬರ್ತದೆ. ಸೊ ಅದಕ್ಕೆ ಹೋಗೋದು ಬೇಡ. ಈಗ ನೀವು ಹೈಯರ್ ಕ್ಲಾಸ್ಗೆ ಹೋದಾಗ ಇದ್ರ ಬಗ್ಗೆ ತಿಳ್ಕೊಬೋದು. ಎನಿವೆ, ಶಿಶುನಾಳ್ ಶರೀಫ್ಗೆ ಗುರು ಆಗಿದ್ದಾರೆ ಯಾರಂತಂದರೆ ಗೋವಿಂದ ಭಟ್ಟ, ಈ ರೀತಿ. ನೆಕ್ಸ್ಟ್, ಇವರು ಬರೆದಿರೋಂಥ ನೋಡಿ, ಅವರು ಬರೆದಿರೋಂಥ ಸಾಹಿತ್ಯದಲ್ಲಿ ಸಾಂಗ್ಸ್, ಕಳಗಪಾದ, ಧಾರ್ಮಿಕ ನೀತಿಪಾದ, ಅಳವಿಪಾದ, ಸಾವಳ್ ಜವಾಬ್ ಪಾದ. ನೋಡಿ, ಪಾದ ಅಂತ ಬಂದಿದೆಯಲ್ಲ, ಎಸ್, ಈ ರೀತಿ ಆರ್ ಫೇಮಸ್. ಇವುಗಳು ತುಂಬ ಫೇಮಸ್ ಆಗಿದೆ. ಸೊ ಇವುಗಳು ಶಿಶುನಾಳ್ ಶರೀಫ್ ಬಗ್ಗೆ ಇರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಪಾಯಿಂಟ್ ಫಸ್ಟ್ ನೋಡಿ, ಫಸ್ಟ್ ಕನ್ನಡ ಮುಸ್ಲಿಂ ಮಿಸ್ಟಿಕ್ ಪೋಯೆಟ್ ಆದರು. ಸೆಕೆಂಡ್, ಈಸ್ ನೋನ್ ಆ್ಯಸ್ ಕಬೀರ್ ಆಫ್ ಕರ್ನಾಟಕ. ಥರ್ಡ್, ಅವ್ರು ಹುಟ್ಟಿದ್ದು ಇಯರ್ ಯಾವುದು ಮತ್ತು ಯಾವ ಪ್ಲೇಸ್ನಲ್ಲಿ ಅಂತ ಹೇಳಿದ್ರು. ನೆಕ್ಸ್ಟು, ತಂದೆ ತಾಯಿ ಹೆಸರು ಹೇಳಿದ್ರು. ಆಮೇಲೆ ಅವ್ರಿಗೆ ದೀಕ್ಷಾ ಕೊಟ್ಟಂಥ ಗುರುವಿನ ಹೆಸರು. ನೆಕ್ಸ್ಟ್, ಅವ್ರು ಬರೆದಿರೋಂಥವ್ರು. ಇಷ್ಟು ತಿಳ್ಕೊಂಡ್ರೆ ಸಾಕು ಅಟ್ಲೀಸ್ಟ್ ನಿಮ್ಮ 7th ಸ್ಟ್ಯಾಂಡರ್ಡ್ ಲೆವೆಲ್ಗೆ. ನೆಕ್ಸ್ಟು, ಭಕ್ತಿ ಹೆರಿಟೇಜ್ ಆಫ್ ನಾರ್ತ್ ಇಂಡಿಯಾ. ನಾರ್ತ್ ಇಂಡಿಯಾ ಅಂದ ತಕ್ಷಣ ಮಧ್ಯಪ್ರದೇಶದಿಂದ ಮೇಲ್ಭಾಗ ಬರುವಂಥದ್ದು ನಾರ್ತ್ ಇಂಡಿಯಾ. ಸೊ ಇಲ್ಲಿ ಯಾರ್ಯಾರು ಫೇಮಸ್ ಈ ರೀತಿ ಭಕ್ತಿ ಕಲ್ಟವರು ಸಿಗ್ತಾರೆ? ಫಸ್ಟ್ ಕಬೀರ್ ದಾಸ್. ನೋಡಿ, ಇದೆಲ್ಲ ಕಬೀರ್ ದಾಸ್. ಇವರು ಅವ್ರ ಲೈಫನ್ನು ಮೆನ್ಷನ್ ಮಾಡಿದ್ದಾರೆ ಯಾವಾಗಿಂದ ಅಂತ. ನೆಕ್ಸ್ಟ್, ಅ ಡಿಸೈಪಲ್ ಆಫ್ ರಮಾನಂದ ಅಂತ ಗುರು ಇರ್ತಾರೆ. ಆ ಗುರುವಿಗೆ ಸ್ಟೂಡೆಂಟಾಗಿ ಕಬೀರ್ ದಾಸ ಇರ್ತಾರೆ. ನೆಕ್ಸ್ಟು, ಅಡಾಪ್ಟೆಡ್ ಸನ್ ಆಫ್ ವೀವಿಂಗ್ ಮುಸ್ಲಿಂ ಕಪಲ್ ನೀರು ಆ್ಯಂಡ್ ನೀಮಾ. ಆ್ಯಕ್ಚುಲಿ ಇವ್ರ ಬಗ್ಗೆ ಕೆಲವರು ಹೇಳೋದೇನಂತಂದರೆ, ಇವ್ರು ಹುಟ್ಟಿದಾಗ ಯಾರೋ ಇವ್ರನ್ನ ಒಂದು ನದಿ ತೀರದಲ್ಲಿ ಏನೋ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಮುಸ್ಲಿಂ ಕಪಲ್ ಇರ್ತಾರೆ, ನೀರು ಮತ್ತು ನೀಮಾ ಅಂತ. ಇವರು ಆ ಮಗುವನ್ನು ನೋಡಿ ತಗೊಂಡೋಗಿ ಸಾಕ್ತಾರೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಅವರು ಮೂಲತಃ ಹಿಂದೂ ಆಗಿದ್ರೋ ಅಥವಾ ಮುಸ್ಲಿಂ ಆಗಿದ್ರೋ ಆ ಬೇಬಿ ಗೊತ್ತಿಲ್ಲ ಯಾರಿಗೂ, ಬಟ್ ಎತ್ಕೊಂಡೋಗಿ ಬೆಳೆಸಿದಂಥವ್ರು ಮುಸ್ಲಿಂ ಆಗಿರ್ತಾರೆ. ಹಿಂಗಾಗಿ ಒಂದು ಮುಸ್ಲಿಂ ಫ್ಯಾಮಿಲಿಯಿಂದ ಬೆಳೀತಾರೆ. ಬಟ್ ನೀವು ಅವರ ಎತ್ಕೊಂಡೋಗಿ ಒಂದು ಆ ಮಗು ಪಾಡ್ಗದು ಬಿದ್ದಿರೆ ನಮಗೇನಂತ ಹೋಗಿಲ್ಲ ನೋಡಿ. ಸೊ ಹ್ಯಾಟ್ಸ್ ಅಪ್ ಟು ದೆಮ್, ನೀರು ಮತ್ತು ನೀಮಾ ಅಂತಿದ್ದಾರಲ್ಲ ಆ ಪೇರೆಂಟ್ಸ್ಗಳಿಗೆ. ಸೊ ವಿ ಹ್ಯಾವ್ ಟು ಸಲ್ಯೂಟ್ ದೆಮ್. ಯಾವ ಜಾತಿನೇ ಆಗಿರಲಿ, ಯಾವ ಧರ್ಮನೇ ಆಗಿರಲಿ, ಯಾರೋ ಒಂದು ಕಷ್ಟದಲ್ಲಿದ್ದಾರೆ ಅಂತಂದಾಗ ಅವ್ರಿಗೆ ರೆಸ್ಪಾಂಡ್ ಮಾಡುವಂಥ ಮನಸ್ಸಿರುತ್ತಲ್ಲ, ಅದೇ ನಮಗೆ ದೇವರು. ಈಗ ನಮಗೆ ದೇವರು ಅಂತ ಹೇಳುವಂತಹ ರಾಮ, ಕೃಷ್ಣ, ಅಲ್ಲ ಜೀಸಸ್ ಕ್ರಿಸ್ಟ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಒಳ್ಳೆತನ ಬಂತು ಅಂದರೆ, ಯಾರೋ ಕಷ್ಟದಲ್ಲಿದ್ದಾರೆ ಅವ್ರಿಗೆ ನಾವು ಸಹಾಯ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅನಿಸಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಅನ್ನಿಸ್ತಲ್ಲ, ಅದೇ ನಮಗೆ ದೇವರು, ಅದಲ್ವಾ? ಎಸ್, ಹೀಗೆ. ಸೊ ವಿ ಹ್ಯಾವ್ ಟು ಸಲ್ಯೂಟ್ ದೆಮ್, ನೀರು ಆ್ಯಂಡ್ ನೀಮಾ. ನೆಕ್ಸ್ಟ್, ಈ ಡಿಸ್ಕ್ರೈಬ್ಡ್ ಹಿಂದೂ ಮುಸ್ಲಿಂ ಆ್ಯಸ್ ಪಾರ್ಟ್ಸ್ ಆಫ್ ಎ ಸೇಮ್ ಕ್ಲೇ.
ಈಗ ಈ ಕ್ಲೇ ಅಂತಂದರೆ ಒಂದು ಮಡಕೆ ಮಾಡಬೇಕು, ಪಾಟನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ ಜೇಡಿ ಮಣ್ಣು ತಂತೀವಲ್ವಾ, ಓಕೆ, ಎಸ್, ಅದನ್ನು ನಾವು ಕ್ಲೇ ಅಂತೇಳಿ ಕರಿತೀವಿ. ಆ ಮಣ್ಣನ್ನು ಚೆನ್ನಾಗಿ ಒಂದು ಪರ್ಫೆಕ್ಷನ್ಗೆ ತಂದುಬಿಟ್ಟು ಏನು ಮಾಡ್ತಾರೆ, ಮಡಕೆ ಬೇಕು ಅಂದರೆ ಪಾಟ್ ರೀತಿ ಮಾಡ್ತಾರೆ, ಇಲ್ಲ ಮೂರ್ತಿಗಳು ಬೇಕು ಅಂತಂದರೆ ಗಣೇಶ ಮಾಡೋದು ಅದು ಇದು ಏನೇನು ಬೇಕೋ ಆ ರೀತಿ ಮೂರ್ತಿಗಳನ್ನೂ ಕೂಡ ಬೇಕಾದರೆ ಮಾಡ್ತಾರೆ ಹೀಗೆ. ಸೊ ಎನಿವೆ, ಸೊ ಇವ್ರೇನು ಹೇಳ್ತಾರೆ ಅಂದರೆ ಹಿಂದೂ ಮತ್ತು ಮುಸ್ಲಿಂ ಅವರು ಡಿಫ್ರೆಂಟ್ ಪಾಟ್ಗಳಿರ್ಬೋದು, ಆದರೆ ಪ್ರಿಪೇರ್ ಆಗಿರೋದು ಒಂದೇ ಕ್ಲೇಯಿಂದ, ಒಂದೇ ಥರದ ಮಣ್ಣಿನಿಂದ ಅಂತ ಹೇಳ್ತಾರೆ. ನೆಕ್ಸ್ಟು, ಕಬೀರ್ ಟೋಲ್ಡ್ ದಟ್ ಹೀ ಈಸ್ ದ ಸನ್ ಆಫ್ ರಾಮ ಆ್ಯಂಡ್ ಅಲ್ಲ. ನೋಡಿ ಕೊಟ್ಟಿದ್ದು ಇದೊಂದು ಪಾಯಿಂಟ್ ಚೆನ್ನಾಗಿದೆ, ಅಂಡರ್ಲೈನ್ ಮಾಡ್ಕೊಳ್ಬೇಕಾದ್ರೆ ಇದನ್ನು ಕೂಡ, ನಾನು ರಾಮನ ಮಗನೂ ಕೂಡ ಅಲ್ಲಾನ ಮಗನೂ ಕೂಡ, ಈ ರೀತಿ ಹೇಳ್ತಾರಂತೆ. ಸೊ ನೆಕ್ಸ್ಟ್ ನೋಡಿ, ಈ ಟಾಟ್ ಇಸ್ ಫಿಲಾಸಫಿ ಥ್ರೂ ದೋಹಾ. ಇದು ತುಂಬ ಇಂಪಾರ್ಟೆಂಟ್. ದೋಹಾಗಳ ಮುಖಾಂತರ ಅವ್ರು ಬರೆಯುವಂಥ ಸಾಹಿತ್ಯ ಇರ್ತದೆ. ದೋಹಾ ಅಂತಂದರೆ, ದೋ ಅಂದ್ರೇನು ಹಿಂದಿನಲ್ಲಿ, ಟೂ ಅಂತ ತಾನೇ, ಎಸ್, 2 ಲೈನ್ಸ್ ಪೋಯಮ್ಸ್ ಅಂತ. ಕನ್ನಡದಲ್ಲಿ ದ್ವಿಪದಿ, ತ್ರಿಪದಿ, ಚೌಪದಿ ಹಿಂಗೆ ಹೇಳ್ತೀವಲ್ಲ, ಹಾಗೆ ಇಲ್ಲಿ ದೋಹಾ ಅಂತ ಹೇಳಿ ಕರೆದಿದ್ದಾರೆ, 2 ಲೈನ್ಸ್ ಪೋಯಮ್ ಹಾಗೆ. ನೆಕ್ಸ್ಟು ಗುರು ನಾನಕ್, ಇವ್ರ ಬಗ್ಗೆ ಲೈಫ್ ನೋಡಿ, 1469 1539, ಫೌಂಡರ್ ಆಫ್ ಸಿಖ್ ರಿಲಿಜನ್, ಸಿಖ್ ಧರ್ಮದ ಫೌಂಡರ್ ಆಗಿದ್ದರು. ಆ್ಯಂಡ್ ಬಾರ್ನ್ ಇನ್ 1469 CE ಅಟ್ ತಲವಂಡಿ ಇನ್ ಪಂಜಾಬ್. ನೌ ಇಟ್ ಈಸ್ ಇನ್ ಪಾಕಿಸ್ತಾನ್. ಓಕೆ, ಪಂಜಾಬ್ ಅನ್ನೋದು ಇಂಡಿಯಾದಲ್ಲಿ ಇರೋದಲ್ವ ಸರ್, ನಿಮ್ಗೊಂದು ಡೌಟ್ ಬರ್ಬೋದು. ಎಸ್, ಇಂಡಿಯಾದಲ್ಲೂ ಒಂದು ಪಂಜಾಬ್ ಇದೆ, ಅದೇ ರೀತಿಯಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಒಂದು ಪಂಜಾಬ್ ಅನ್ನೋ ಒಂದು ಡಿಸ್ಟಿಕ್ ಇದೆ, ಅಂತ ಒಂದು ಡಿವಿಷನ್ ರೀತಿ ಇದೆ. ಓಕೆ, ಸೊ ಇವಾಗ ಈ ತಲವಂಡಿ ಅನ್ನೋ ಪ್ಲೇಸು ಪಾಕಿಸ್ತಾನಕ್ಕೆ ಸೇರಿಕೊಂಡಿದೆ, ಗುರುನಾನಕ್ ಅಲ್ಲಿ ಜನಿಸ್ತಾರೆ. ಸೊ ಇವೆಲ್ಲ ಕಾಮನ್ ಪಾಯಿಂಟ್ಸ್. ನೆಕ್ಸ್ಟು ಇಂಪಾರ್ಟೆಂಟ್, ಈ ಸಾಂಗ್ಸ್ ಕಾಲ್ಡ್ ಆ್ಯಸ್ ಜಪಜಿ ಆರ್ ಇನ್ ಗ್ರಂಥ ಸಾಹಿಬ್, ಸ್ಯಾಕ್ರೆಡ್ ಬುಕ್ ಆಫ್ ಸಿಖ್ ಧರ್ಮದ ಪವಿತ್ರ ಗ್ರಂಥ ಸಾಹಿಬ್. ಓಕೆ, ಹಿಂದೂ ಧರ್ಮಕ್ಕೆ ಗೀತಾ ಅಂತ ಹೇಳ್ತೀವಿ, ಭಗವದ್ಗೀತಾ. ಹಾಗೆ ಇಸ್ಲಾಂನಲ್ಲಿ ಕುರಾನ್ ಅಂತ ಹೇಳ್ತೀವಿ, ಕ್ರಿಶ್ಚಿಯನಲ್ಲಿ ಬೈಬಲ್ ಅಂತ ಹೇಳ್ತೀವಿ. ಸಿಖ್ ಧರ್ಮದ ಯಾವುದು, ಗ್ರಂಥ ಸಾಹಿಬ್. ಆಯಿತಾ, ಇದನ್ನು ತುಂಬ ಬಾರಿ ಕ್ವಿಜ್ಗಳೆಲ್ಲ ಕೇಳ್ತಾರೆ, ನೆನ್ಪಿಟ್ಕೊಳ್ರಿ. ಸ್ಯಾಕ್ರೆಡ್ ಬುಕ್ಸ್ ಆಫ್ ಸಿಖ್ ಧರ್ಮದ ಪವಿತ್ರ ಗ್ರಂಥ. ನೆಕ್ಸ್ಟು, ಡ್ಯೂರಿಂಗ್, ಸ್ಯಾಕ್ರೆಡ್ ಅಂದರೆ ಪವಿತ್ರ ಅಂತಾರೆ, ಪವಿತ್ರ ಅಂದರೆ ಹುಡುಗಿ ಹೆಸರಲ್ಲ, ಸ್ಯಾಕ್ರೆಡ್ ಅಂದರೆ ಒಂದು ಪ್ಯೂರ್ ಆಗಿರುವಂಥದ್ದು ಆ ರೀತಿ. ಡ್ಯೂರಿಂಗ್ ಒನ್ ಆಫ್ ಹಿಸ್ ಟ್ರಾವೆಲ್ಸ್ ಈ ವಿಸಿಟೆಡ್ ಕರ್ನಾಟಕ. ಸೊ ಗುರುನಾನಕ್ ಅಲ್ಲಿ ಪಂಜಾಬ್ ಪ್ರಾವಿನ್ಸಲ್ಲಿದ್ದರು, ಕರ್ನಾಟಕಕ್ಕೂ ಬಂದಿದ್ದೀರಾ ಸರ್? ಎಸ್, ಬಂದಿದ್ದರು. ಕರ್ನಾಟಕದಲ್ಲಿ ಬೀದರ್ ಡಿಸ್ಟ್ರಿಕ್ಟ್ ಬಂದಿರ್ತಾರೆ. ಈ ಸ್ಟೇಡ್ ಇನ್ ಬೀದರ್, ದ ಪ್ಲೇಸ್ ಕಾಲ್ಡ್ ನಾನಕ್ ಜರ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಸ್ಟೇ ಆಗಿರ್ತಾರಂತೆ. ಈ ಜರ ಅಂದರೆ ನೋಡಿ, ಸ್ವೀಟ್ ವಾಟರ್ ಸ್ಪ್ರಿಂಗ್ ಅಂತ. ಅಲ್ಲೇನಾಗಿರುತ್ತೆ ಅಂದರೆ ಬೀದರ್ನಲ್ಲಿ ತುಂಬ ಬರಗಾಲದ ರೀತಿ ಬಂದಿರ್ತದೆ, ಡ್ರಾಟ್ ಅಂತ ಹೇಳ್ತೀವಿ. ಮಳೆ ಬಿದ್ದಿರೋದಿಲ್ಲ, ನೀರಿರೋದಿಲ್ಲ, ಜನಗಳೆಲ್ಲ ತುಂಬ ಕಷ್ಟಪಡ್ತಾ ಇರ್ತಾರೆ. ಅವಾಗ ಗುರುನಾನಕ್ ಅಲ್ಲಿಗೆ ಬರ್ತಾರಂತೆ. ಜನಗಳ ಕಷ್ಟವನ್ನು ನೋಡ್ಬಿಟ್ಟು ಏನು ಮಾಡ್ತಾರೆ, ಅವರ ಒಂದು ಲೆಗ್ಗಿಂದ, ಅವರ ಒಂದು ಕಾಲಿನಿಂದ ನೆಲಕ್ಕೆ ಹಿಂಗೆ ಒದಿತಾರೆ. ಸೊ ಸಿಹಿ ನೀರು ನೋಡಿ, ಸ್ವೀಟ್ ವಾಟರ್ ಸ್ಪ್ರಿಂಗ್, ನೀರು ಚಿಮ್ತಾ ಬರುತ್ತಂತೆ. ಸೊ ಹಿಂಗಾಗಿ ಜನಗಳೆಲ್ಲ ಫುಲ್ ಖುಷಿಪಟ್ಟು ಹತ್ರ ಬರ್ತಾರೆ. ಇವಾಗಲೂ ಕೂಡ ಅದು ಬೀದರ್ನಲ್ಲಿದೆ, ಆಯಿತಾ. ಎಸ್, ನಾನಕ್ ಜರ ಇರೋದಲ್ಲಿ ಯಾವ ಡಿಸ್ಟಿಕಲ್ಲಿ, ಬೀದರ್. ಎಸ್, ಡೋಂಟ್ ಫರ್ಗೆಟ್ ದಟ್. ಸೊ ಹೀಗಾಗಿ ಗುರುನಾನಕ್ ಬಂದಿದ್ದು ಕರ್ನಾಟಕದ ಯಾವ ಡಿಸ್ಟಿಕ್ಕಿಗೆ, ಬೀದರ್. ಅಲ್ಲಿರುವಂಥ ಪ್ಲೇಸ್ ಯಾವುದು, ನಾನಕ್ ಜರ. ನೆಕ್ಸ್ಟ್, ತುಳಸಿದಾಸ್. ನೋಡಿ, ಇವ್ರು ಟೈಮಿಂಗ್ಸ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್, ತುಳಸಿದಾಸ್ ವಾಸ್ ದ ಫಸ್ಟ್ ಟು ಸಪೋರ್ಟ್ ಭಕ್ತಿ ಮಾರ್ಗ್ ಇನ್ ನಾರ್ತ್ ಇಂಡಿಯಾ. ಈ ನಾರ್ತ್ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಕ್ತಿ ಮಾರ್ಗವನ್ನು ಸಪೋರ್ಟ್ ಮಾಡಿದಂಥವ್ರು ಯಾರಂದರೆ ತುಳಸಿದಾಸ್ ಇವರು. ನೆಕ್ಸ್ಟ್, ರೋಟ್ ರಾಮಚರಿತ ಮಾನಸ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಫೇಮಸ್ ಎಸ್ ತುಳಸಿ ರಾಮಾಯಣ. ಈ ತುಳಸಿದಾಸ್ ಬರೆದಂಥ ಈ ಬುಕ್ ಏನಂತ ಫೇಮಸ್ ಆಗಿದೆ ಈಗಂದರೆ ತುಳಸಿ ರಾಮಾಯಣ. ನಾನು ಕಳೆದ ಬಾರಿನೂ ಕೂಡ ಹೇಳಿದೆ, ತೊರವೆ ರಾಮಾಯಣ, ತೊರವೆ ನರಹರಿ ಬರೆದಿದ್ದು, ಹಾಗೆ ಕಂಬ ಅನ್ನೋ ಒಬ್ಬ ಕವಿ ಬರೆದಿದ್ದು ಕಂಬ ರಾಮಾಯಣ, ಕುವೆಂಪು ಬರೆದಿದ್ದು ಕುವೆಂಪು ರಾಮಾಯಣ, ಹಂಗೆ ತುಳಸಿದಾಸ್ ಬರೆದಿದ್ದು ತುಳಸಿ ರಾಮಾಯಣ, ಈ ರೀತಿ. ಎಸ್. ನೆಕ್ಸ್ಟ್, ಮೀರಾಬಾಯಿ ನೋಡಿ, ರಾಧಾ ಆಫ್ ಕಲಿಯುಗ ಅಂದರೆ ಈ ಕಲಿಯುಗದಲ್ಲಿ ರಾಧಾ ಇದ್ದಂಗಿರು. ಬಾರ್ನ್ ಇನ್ ರಜಪೂತ್ ಫ್ಯಾಮಿಲಿ ಇನ್ ರಾಜಸ್ಥಾನದಲ್ಲಿ ರಜಪೂತ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಾರೆ. ರಾಜ ರತನ್ ಸಿಂಗ್ಸ್ ಡಾಟರ್, ರಾಜ ರತನ್ ಸಿಂಗ್ ಅಂತ ಇರ್ತಾನೆ, ಅವನ ಮಗಳಾಗಿ ಹುಡ್ತಾಳೆ ಮೀರಾಬಾಯಿ. ನೆಕ್ಸ್ಟ್, ಮ್ಯಾರಿಡ್ ಪ್ರಿನ್ಸ್ ಆಫ್ ಮೇವಾರದ ಒಬ್ಬ ರಾಜಕುಮಾರ್ ಇರ್ತಾನೆ, ಆತನ್ನು ಮೀರಾಬಾಯಿ ಮದುವೆ ಆಗಿರ್ತಾಳೆ. ನೆಕ್ಸ್ಟ್, ಆದರೆ ಮೀರಾಬಾಯಿಯ ಅತ್ತೆ ಇರ್ತಾರೆ ನೋಡಿ, ಮದರ್ ಇನ್ ಲಾ ಅಪೋಸ್ಡ್ ಆರ್ ವರ್ಷಿಪಿಂಗ್ ಲಾರ್ಡ್ ಕೃಷ್ಣ. ನೀನು ಕೃಷ್ಣನ ಪೂಜೆ ಮಾಡಬಾರ್ದು, ನೀನು ಬೇರೆ ದೇವ್ರನ್ನ ಪೂಜೆ ಮಾಡಬೇಕು, ಹಾಗೆ ಹೀಗೆ ಅಂತೇಳಿ ಅತ್ತೆ ಬೈತಾ ಇರ್ತಾರಂತೆ. ಸೊ ಕೊನೆಗೆ ಅತ್ತೆ ಯಾವಾಗ ತುಂಬ ಬಲವಂತ ಮಾಡ್ತಾರೋ, ಫೋರ್ಸ್ ಮಾಡ್ತಾರೋ, ನೀನು ಕೃಷ್ಣನ ಪೂಜೆ ಮಾಡಲೇಬಾರ್ದು ಅಂತ, ಆವಾಗ ಆ ಮನೆ ಬಿಟ್ಟು ಹೊರಗಡೆ ಬಂದುಬಿಡ್ತಾರೆ ಮೀರಾಬಾಯಿ. ಈ ರೀತಿ ಭಜನೆ ಮಾಡ್ತಾನೆ ಕಾಲವನ್ನು ಕಳೀತಾರೆ. ನೆಕ್ಸ್ಟ್ ನೋಡಿ, ಸೊ ಮದರ್ ಇನ್ ಲಾ ಅಪೋಸ್ಡ್ ಆರ್ ವರ್ಷಿಪಿಂಗ್ ಲಾರ್ಡ್ ಕೃಷ್ಣ. ಮೀರಾಬಾಯಿ ಕುಡ್ ನಾಟ್ ಟಾಲರೇಟ್, ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ.
ದಿಸ್ ಆ್ಯಂಡ್ ಶಿ ಲೆಫ್ಟ್ ಬೃಂದಾವನ್. ರಾಜಸ್ಥಾನ್ ರಜಪೂತ್ ಫ್ಯಾಮಿಲಿನ ಬಿಟ್ಟು ಬೃಂದಾವನಕ್ಕೆ ಬಂದುಬಿಡ್ತಾಳೆ. ನೆಕ್ಸ್ಟು ಗಿರಿಧರ ಗೋಪಾಲ ಈಸ್ ಅ ಫೇವ್ರೇಟ್ ಗಾಡ್. ಅವಳ ಗಾಡ್ನ ಹೆಸರು ಗಿರಿಧರ ಗೋಪಾಲ ಅಂತೇಳಿ ಹೇಳ್ತಾ ಇರ್ತಾಳೆ. ಅವಳು ಆಡಿರುವಂಥ ಯಾವುದೇ ಸಾಂಗಲ್ಲೂ ಕೂಡ ಈ ರೀತಿ ಗಿರಿಧರ ಗೋಪಾಲ ಅಂತೇಳಿ ಮೆನ್ಷನ್ ಇರ್ತದೆ. ಸೊ ನಾವಲ್ಲಿ ಪೆನ್ ನೇಮ್ ಅಂತ ನೋಡಿದ್ವಲ್ಲ, ಅಕ್ಕಮಹಾದೇವಿ ಇವರೆಲ್ಲರಿಗೂ ಹಂಗೆ ಇವಳು ಗಿರಿಧರ ಗೋಪಾಲ ಅಂತೇಳಿ ಹೆಸರನ್ನ ತೊಗೊತಾ ಇರ್ತಾಳೆ. ನೆಕ್ಸ್ಟ್ ಚೈತನ್ಯ. ಸೊ ಇವ್ರು ಬರೋದು ವೆಸ್ಟ್ ಬೆಂಗಾಲ್ನಲ್ಲಿ, ವೆಸ್ಟ್ ಬೆಂಗಾಲ್ ಸ್ಟೇಟ್ ಇದೆಯಲ್ಲ ಅಲ್ಲಿ. ಬಾರ್ನ್ ಇನ್ ನವದ್ವೀಪ್ ಧಾಮ್. ನೀವು ಇದೊಂದು ಪಾಯಿಂಟ್ ನೆನ್ಬಿಡ್ರಿ, ವೆಸ್ಟ್ ಬೆಂಗಾಲ್ ಅವ್ರಿಗೆ ವಾಹನಕ್ಕೆ ಬರಲ್ಲ ನೋಡಿ. ನವದ್ವೀಪ್ ಅಂದರೆ ಚೆನ್ನಾಗಿರ್ತಿತ್ತು, ಅವ್ರು ನವದ್ವೀಪ್ ಅಂದಿದ್ದಾರೆ. ವಾಹನಕ್ಕೆ ಬರಲ್ಲ, ಅದಕ್ಕೆ ಅವರು ವಾಹನ ಜಾಗದಲ್ಲೆಲ್ಲ ಬಾ ಅಂತೇಳಿ ಹೇಳ್ತಾ ಇರ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅನ್ನೋಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಅಂತೇಳಿ ಹೇಳ್ತಾರೆ. ಹಿಂಗಾಗಿ ಹಂಗೆ ಬರೆದ್ಬಿಟ್ಟಿದ್ದಾರೆ ರವೀಂದ್ರನಾಥ್ ಟ್ಯಾಗೋರ್ ಅಂತಾನೆ. ಎಸ್. ನೆಕ್ಸ್ಟು ಅದು ಇವಾಗ ಪ್ರೆಸೆಂಟ್ ಏನಾಗಿದೆ ಅಂದರೆ ನಾಡಿಯಾ ಅನ್ನೋ ಪ್ಲೇಸ್ ಆಗಿದೆ ಅಲ್ಲಿ ಇನ್ ಬೆಂಗಾಲ್. 1485 CE. ಈ ವರ್ಷದಲ್ಲೇ ಇವರು ಬೆಂಗಾಲ್ನಲ್ಲಿ ಹುಟ್ಟಿದ್ರು ಅಂತ. ಜಗನ್ನಾಥ ಮಿಶ್ರಾ ಆ್ಯಂಡ್ ಶ್ರೀದೇವಿ ವರ್ ಇಸ್ ಪೇರೆಂಟ್ಸ್. ತಂದೆ ತಾಯಿ ಹೆಸರು ಕೊಟ್ಟಿದ್ದಾರೆ, ಜಗನ್ನಾಥ ಮಿಶ್ರಾ ಆ್ಯಂಡ್ ಶ್ರೀದೇವಿ. ನೆಕ್ಸ್ಟ್ ವಿಶ್ವಾಂಬರ ವಾಸ್ ಇಸ್ ಒರಿಜಿನಲ್ ನೇಮ್. ಅವರು ಮೊದಲಿದ್ದಂಥ ಹೆಸರು ವಿಶ್ವಾಂಬರ, ಆ ರೀತಿ. ನೆಕ್ಸ್ಟು ಕೊನೆಯದಾಗಿ ಏನಾಗುತ್ತೆ, ಚೈತನ್ಯ ಅಂತೇಳಿ ಹೆಸರು ಚೇಂಜ್ ಆಗುತ್ತೆ. ಟುಕ್ ಸನ್ಯಾಸ ಅಟ್ ದ ಏಜ್ ಆಫ್ 25. 25ನೇ ವಯಸ್ಸಿಗೆ ಸನ್ಯಾಸ ದೀಕ್ಷೆನ ತಗೊತಾರೆ. ನೆಕ್ಸ್ಟು ಟುಡೇಸ್ ಹರೇ ಕೃಷ್ಣ ಕಲ್ಟ್ ಹ್ಯಾಸ್ ಬೀನ್ ಇನ್ಫ್ಲೂಯೆನ್ಸ್ಡ್ ಬೈ ಹಿಮ್. ಇವತ್ತು ಕೂಡ ಕೆಲವೊಂದು ಹರೇ ಕೃಷ್ಣ ಸಂಪ್ರದಾಯ ಪದ್ಧತಿ ಅಂತೇಳಿದೆ, ಕೆಲವೊಂದು ಗ್ರೂಪ್ ಇದೆ ಆ ರೀತಿ ಹರೇ ಕೃಷ್ಣ ಅನ್ನೋ ಗ್ರೂಪಿಗೆ ಸೇರಿದಂಥವ್ರು. ಅವರೆಲ್ಲರೂ ಕೂಡ ಯಾರಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂದರೆ ಚೈತನ್ಯ ಮಹಾಪ್ರಭುವಿಂದ. ಹರೇ ಕೃಷ್ಣ ಕೇಳಿದಿರಾ? ಎಸ್, ಈ ರೀತಿ. ನೆಕ್ಸ್ಟು ಇನ್ಫ್ಲೂಯೆನ್ಸಸ್ ಆಫ್ ಭಕ್ತಿ ಕಲ್ಟ್. ಈ ರೀತಿಯ ಭಕ್ತಿ ಕಲ್ಟಿಂದ ಏನಾದರೂ ಸೊಸೈಟಿನಲ್ಲಿ ಚೇಂಜಸ್ ಆಯಿತಾ, ಇನ್ಫ್ಲೂಯೆನ್ಸ್ ಏನಾದರೂ ಆಯಿತಾ? ಎಸ್, ನೋಡಿ, ಭಕ್ತಿ ಸೈಂಟ್ಸ್ ಕ್ರಿಯೇಟೆಡ್ ಹಾರ್ಮನಿ ಬಿಟ್ವೀನ್ ಹಿಂದೂ ಆ್ಯಂಡ್ ಮುಸ್ಲಿಮ್ಸ್. ಹಿಂದೂ ಮತ್ತು ಮುಸ್ಲಿಂ ನಡುವೆ ಒಂದು ಯೂನಿಟಿಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ನೆಕ್ಸ್ಟು ಭಕ್ತಿ ಸೈಂಟ್ಸ್ ರೋಟ್ ಎ ಸಿಂಪಲ್ ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್. ಕಾಮನಾಗಿ ಎಲ್ಲರೂ ಕೂಡ ಅರ್ಥ ಆಗುವಂಥ ಈಸಿ ಲ್ಯಾಂಗ್ವೇಜನ್ನು ಬರೀತಿದ್ರು, ಈಸಿ ಲ್ಯಾಂಗ್ವೇಜಲ್ಲಿ ಹೇಳ್ತಿದ್ರು, ಕಾಮನ್ ಪಾಯಿಂಟ್ಸ್ಗಳಿದ್ರು. ನೆಕ್ಸ್ಟ್ ಹೆರಿಟೇಜ್ ಆಫ್ ಸೂಫಿ ಸೈಂಟ್ಸ್. ಈಗ ಇಸ್ಲಾಂ ರಿಲಿಜನಲ್ಲಿ ಮೇಯ್ನಾಗಿ ಒಂದು ಸೂಫಿ ಸೈಂಟ್ ಅಂತೇಳಿ ಬರ್ತಾರೆ, ಅವ್ರನ್ನ ನೋಡೋಣ. ಲೈಕ್ ಕಬೀರ್, ಕನಕದಾಸ, ಚೈತನ್ಯ ಆ್ಯಂಡ್ ಅದರ್ ಬ್ರಾಟ್ ಇನ್ ನ್ಯೂ ಅವೇರ್ನೆಸ್ ಅಮಾಂಗ್ ದ ಹಿಂದೂಸ್. ಹಿಂದೂಗಳಲ್ಲಿ ಇವರೆಲ್ಲ ಒಂದು ಹೊಸ ಎಚ್ಚರಿಕೆಯನ್ನು ತರ್ತಾರೆ. ಅದೇ ರೀತಿ ಇಸ್ಲಾಂ ರಿಲಿಜನಲ್ಲಿ ಅಲ್ಲೂ ಕೆಲವೊಂದು ತಪ್ಪುಗಳಿರ್ತವೆ. ಇಸ್ಲಾಂ ರಿಲಿಜನ್ ಅಂದ ತಕ್ಷಣ ಪರ್ಫೆಕ್ಟ್ ಅಲ್ಲ, ಹಿಂದೂ ರಿಲಿಜನ್ ಅಂದ ತಕ್ಷಣ ಪರ್ಫೆಕ್ಟ್ ಅಲ್ಲ. ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇರ್ತಾವೆ ಅವಾಗ ಯಾರೋ ಕೆಲವೊಬ್ಬರು ವ್ಯಕ್ತಿಗಳು ಬರ್ತಾರೆ, ಅದನ್ನು ರೀಫಾರ್ಮೇಷನ್ ಮಾಡೋಕ್ಕೆ, ಬದಲಾಯಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ರೀತಿ. ಸೊ ಇಸ್ಲಾಂ ರಿಲಿಜನ್ಲು ಕೂಡ ಕೆಲವೊಂದು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರು ಯಾರು ಅಂತಂದರೆ ಸೂಫಿ ಸೈಂಟ್ಗಳು ಅಂತೇಳಿ ಆಗಿರ್ತಾರೆ. ನೋಡಿ, ಅವರು ದ ವರ್ಡ್ ಸೂಫಿ ಕಮ್ಸ್ ಫ್ರಮ್ ದ ವರ್ಡ್ ಸಾಫ್ ವಿಚ್ ಮೀನ್ಸ್ ಕ್ಲೀನ್ ಆ್ಯಂಡ್ ಕ್ಲಿಯರ್. ಸೂಫಿ ಅನ್ನೋ ವರ್ಡ್ ಯಾವ ವರ್ಡಿಂದ ಬಂದಿದೆ ಅಂದರೆ ಸಾಫ್ ಅನ್ನೋ ವರ್ಡಿಂದ. ಸೊ ಈ ಸಾಫ್ ಅಂದರೆ ಏನು? ಸಾಫ್ ಅಂದರೆ ಕ್ಲೀನ್ ಅಂತ ತಾನೇ? ಎಸ್. ಈ ಸೂಫಿ ಸೈಂಟ್ಸ್ ಹೆಂಗಿದ್ರೆ ಕ್ಲೀನ್, ಜಸ್ಟ್ ನಾಟ್ ವಿತ್ ದ ಬಾಡಿನಲ್ಲಿ ಕ್ಲೀನ್ ಆಗಿರೋದಂತಲ್ಲ, ಹಾರ್ಟ್ನಲ್ಲೂ ಕೂಡ, ಮನಸ್ಸಿನಲ್ಲೂ ಕೂಡ ಒಂದು ಪ್ಯೂರಾಗಿ ಕ್ಲೀನ್ ಆಗಿರೋದು ಅಂತೇಳಿ ಅರ್ಥ. ನೆಕ್ಸ್ಟ್ ಎಸೆನ್ಸ್ ಆಫ್ ಸೂಫಿ ಕಲ್ಟ್. ಸೂಫಿ ಕಲ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತ, ಗಾಡ್ ಈಸ್ ಒನ್ ಅಂತ ಹೇಳ್ತಾರೆ, ದೇವರು ಅನ್ನೋದು ಒಂದೇ ಅಂತ ಹೇಳ್ತಾರೆ. ಈಸ್ ಪವರ್ಫುಲ್, ತುಂಬ ಶಕ್ತಿವಂತ. ವಿ ಆರ್ ಆಲ್ ಈಸ್ ಚಿಲ್ಡ್ರನ್, ನಾವೆಲ್ಲರೂ ಕೂಡ ದೇವರ ಮಕ್ಕಳು ಈ ರೀತಿಯಲ್ಲಿ. ಎನ್ಕರೇಜ್ಡ್ ಗುಡ್ ಡೀಡ್ಸ್. ಡೀಡ್ಸ್ ಅಂದರೆ ಆ್ಯಕ್ಷನ್ಸ್, ಒಳ್ಳೆ ಆ್ಯಕ್ಷನ್ಸ್ಗಳನ್ನ ಅವರು ಎಂಕರೇಜ್ಮೆಂಟ್ ಮಾಡಿದ್ರು. ಆಲ್ ಆರ್ ಈಕ್ವಲ್, ಎಲ್ಲರೂ ಕೂಡ ಈಕ್ವಲ್ ಅಂತ ಹೇಳಿದ್ರು ಈ ರೀತಿ. ಕಾಮನ್ ಪಾಯಿಂಟ್ಸ್ ಹೇಳಿದ್ನಲ್ಲ, ಸೇಮ್ ಇವು ಕೂಡ ಬರ್ತವೆ. ಸೊ ಅದರಲ್ಲಿ ಫೇಮಸ್ ಸೂಫಿ ಸೈಂಟ್ಗಳನ್ನ ನೋಡೋಣ. ನಿಜಾಮುದ್ದೀನ್ ಔಲಿಯಾ ಇವರೊಬ್ಬರು. ಈಸ್ ಒನ್ ಆಫ್ ದ ಮೇನ್ ಸೂಫಿ ಸೈಂಟ್ಸ್. ಈ ಲಿವ್ಡ್ ಇನ್ ದಿಲ್ಲಿನಲ್ಲಿ ಇದ್ದಂಥ ಸೂಫಿ ಸೈಂಟ್ ಇವರು, ನಿಜಾಮುದ್ದೀನ್ ಔಲಿಯಾ ಅಂತೇಳಿ. ನೆಕ್ಸ್ಟು ಈ ರೆಫ್ಯೂಸ್ಡ್ ದ ವಿಲೇಜ್ ಗಿಫ್ಟೆಡ್ ಬೈ ಸುಲ್ತಾನ್ ಆಫ್ ದಿಲ್ಲಿ. ಸೊ ಇವರಿರೋಂಥ ಟೈಮ್ನಲ್ಲಿ ದಿಲ್ಲಿನ ಸುಲ್ತಾನ್ಸ್ ಇರ್ತಾರೆ, ರಾಜರಿರ್ತಾರೆ. ಅವರು ನಿಜಾಮುದ್ದೀನ್ ಔಲಿಯಾಗೆ ಹೋಗಿ ನಿಮಗೆ ಕೆಲವೊಂದು ಗಿಫ್ಟ್ಗಳನ್ನ ಕೊಡ್ತೀವಿ, ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿದಾಗ ಇವ್ರು ಏನು ಹೇಳ್ತಾರೆ, ನಿಜಾಮುದ್ದೀನ್ ಔಲಿಯಾ ಬೇಡ ನನಗೆ, ನಾನು ಹಾಗೆ ಕಾಮನ್ನಾಗಿ ನಾವು ಬದುಕ್ತೀವಿ ಅಂತೇಳಿ ಹೇಳ್ತಾರಂತೆ. ಬಟ್ ಅದೇ ಪ್ಲೇಸ್ನ ನಾವು ನೀವಿದ್ರೆ ಒಂದು ಸ್ವಲ್ಪ ಪ್ರಾಪರ್ಟಿ ಕೊಡ್ತೀವಿ, ತಗೊಳ್ರಿ ಫ್ರೀ ಆಗಿದ್ರೆ, ಎಸ್ ಕೊಡಿ ನಮಗೆ ಈ ರೀತಿ ಹೇಳ್ತಿದ್ವಿ. ಬಟ್ ನಿಜಾಮುದ್ದೀನ್ ಔಲಿಯಾ ವಾಸ್ ಸಚ್ ಎ ಗ್ರೇಟ್ ಸೂಫಿ ಸೈಂಟ್, ಈ ರಿಜೆಕ್ಟೆಡ್ ದಾಟ್. ನನಗೆ ಫ್ರೀಯಾಗಿ ಸಿಗೋದು ಯಾವುದೂ ಬೇಡ ಅಂತೇಳಿ ಈ ರೀತಿ. ನೆಕ್ಸ್ಟು ಖ್ವಾಜಾ ಬಂದೇ ನವಾಜ್, ಇವರು ಇನ್ನೊಬ್ಬರು ಫೇಮಸ್. ಆ ಫೇಮಸ್ ಚಿಸ್ತಿ ಸೂಫಿ ಸೈಂಟ್. ಇದರಲ್ಲೂ ಕೆಲವೊಂದು ಪಂಗಡಗಳು, ಗ್ರೂಪ್ ಅಂತ ಹೇಳ್ತೀವಿ. ಆ ಚಿಸ್ತಿ ಗ್ರೂಪ್ ಅಂತೇಳಿ ಬರ್ತದೆ, ಚಿಸ್ತಿ ಸೂಫಿ ಸೈಂಟ್ ಅಂತ ಅವರಾಗಿರ್ತಾರೆ ಇವರು. ಡಿಸೈಪಲ್ ಆಫ್ ನಾಸಿರುದ್ದೀನ್ ಆಫ್ ಡೆಲ್ಲಿ. ನಾಸಿರುದ್ದೀನ್ ಅಂತ ಇನ್ನೊಬ್ಬರು ಸೂಫಿ ಸೈಂಟ್ ಡೆಲ್ಲಿಲಿ ಇರ್ತಾರೆ. ಇವರಲ್ಲ, ಈ ನಿಜಾಮುದ್ದೀನ್ ಔಲಿಯಾ ಅಲ್ಲ, ಇನ್ನೊಬ್ಬರು ಬೇರೆಯವರು ನಾಸಿರುದ್ದೀನ್ ಅಂತೇಳಿ ಸೂಫಿ ಸೈಂಟ್ ಇರ್ತಾರೆ. ಅವ್ರಿಗೆ ಇವರು ಸ್ಟೂಡೆಂಟಾಗಿ ಇರ್ತಾರೆ. ಬಂದೇ ನವಾಜ್ ಮೀನ್ಸ್ ಪ್ರೊಟೆಕ್ಟರ್ ಆಫ್ ದೋಸ್ ಹೂ ಕೇಮ್ ಟು ಇಸ್ ಶೆಲ್ಟರ್.
ಯಾರಾದರೂ ಇವ್ರ ಹತ್ರ ಬಂದು ನನಗೆ ಪ್ರೊಟೆಕ್ಷನ್ ಮಾಡಿ ರಕ್ಷಣೆ ಕೊಡಿ ಅಂತ ಕೇಳಿದ್ರೆ ಅವ್ರನ್ನ ರಕ್ಷಣೆ ಮಾಡ್ತೀರಂತೆ, ಸಹಾಯ ಮಾಡುವಂಥದ್ದು. ಅದಕ್ಕೆ ಆ ಹೆಸರನ್ನ ಮೀನಿಂಗ್ ಹೇಳ್ತಾ ಇದ್ದಾರೆ ನೋಡಿ, ಬಂದೇ ನವಾಜ್ ಅಂದರೆ ಏನಂತ ಅರ್ಥ ಅಂತ. ಸರೆಂಡರ್ ಆಗಿ ಯಾರು ಬರ್ತಾರೋ ಅವ್ರಿಗೆ ರಕ್ಷಣೆ ಕೊಡೋದು ಅಂತೇಳಿ ಅರ್ಥ. ನೆಕ್ಸ್ಟ್ ಆಗಿ ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ಇದು ಅಂಡರ್ಲೈನ್ ಮಾಡಿ. ಈಸ್ ಒರಿಜಿನಲ್ ನೇಮ್ ವಾಸ್ ಗೇಸುದರಾಜ್ ಮೀನ್ಸ್ ಲಾಂಗ್ ಏರ್ಡ್. ತುಂಬ ಲಾಂಗ್ ಏರ್ ಇರೋ ರೀತಿ ಇರ್ತಾರೆ, ಹೀಗಾಗಿ ಈ ಹೆಸರನ್ನು ಹೇಳ್ತಾರಂತೆ. ಇನ್ನೊಂದು ಹೆಸರು ಇದು ಕೂಡ ಅಂಡರ್ಲೈನ್ ಮಾಡಿ, ಗೇಸುದರಾಜ್. ನೆಕ್ಸ್ಟ್, ಈ ಸೆಟಲ್ ಇನ್ ಕಲಬುರ್ಗಿ. ಈ ವಾಸ್ ರೆಸ್ಪೆಕ್ಟೆಡ್ ಬೈ ದ ಕಿಂಗ್ ಫಿರೋಜ್ ಶಾ. ಸೊ ಅಲ್ಲಿ ಕಿಂಗ್ ಫಿರೋಜ್ ಶಾ ಅಂತ ರಾಜ ಇರ್ತಾನಲ್ಲ, ಆತ ಕೂಡ ರೆಸ್ಪೆಕ್ಟ್ ಮಾಡ್ತಾರಂತೆ ಇವರಿಗೆ, ಬಂದೇ ನವಾಜ್ಗೆ. ನೆಕ್ಸ್ಟ್, ಎವ್ರಿ ಇಯರ್ ಈಸ್ ಉರು ಈಸ್ ಹೆಲ್ ಇನ್ ಕಲಬುರ್ಗಿ. ಕಲಬುರ್ಗಿನಲ್ಲಿ ಉರುಸ್ ಈ ರೀತಿ ಎಲ್ಲ ಹೇಳ್ತಾರೆ, ಅಂದರೆ ಜಾತ್ರೆ ರೀತಿ ಮಾಡ್ತಾರಲ್ಲ ಹಾಗೆ. ಸೊ ಈ ರೀತಿ ಖ್ವಾಜಾ ಬಂದೇ ನವಾಜ್ ಅವರ ನೆನಪಿನಲ್ಲಿ ಉರುಸ್ ಕೂಡ ನಡೆಯುತ್ತೆ ಕಲಬುರ್ಗಿನಲ್ಲಿ. ನೆಕ್ಸ್ಟ್, ಚಿಸ್ತಿ ಸೆಕ್ಟ್. ಈ ಚಿಸ್ತಿ ಗ್ರೂಪ್ ಅಂತ ಹೇಳ್ತೀವಿ, ಹಂಗಂದ್ರೆ ಸರ್ ನೋಡಿ, ಇನ್ ಸೂಫಿ ಕಲ್ಟ್ ಚಿಸ್ತಿ ಸೆಕ್ಟ್ ಈಸ್ ಇಂಪಾರ್ಟೆಂಟ್. ಸೂಫಿ ಒಳಗಡೆನೇ ನೋಡಿ, ಇಸ್ಲಾಂನಲ್ಲಿ ರಿಫಾರ್ಮೇಷನ್ ಬಂದಿದ್ದು ಸೂಫಿ ಸೈಂಟ್ಗಳು, ಅದರಲ್ಲಿ ಬೇರೆ ಬೇರೆ ಡಿವಿಷನ್ಸ್ಗಳೆಲ್ಲ ಬರ್ತಾ ಹೋಗ್ತವೆ. ಒಂದು ಡಿವಿಷನ್ ಯಾವುದಂದರೆ ಚಿಸ್ತಿ ಗ್ರೂಪ್ ಅಂತ ಹೀಗೆ. ಸೊ ಚಿಸ್ತಿ ಕಲ್ಟ್ ಇದೊಂದು ಗ್ರೂಪ್ ಆಗಿತ್ತು. ಮೊಯಿನುದ್ದೀನ್ ಚಿಸ್ತಿ ಈಸ್ ದ ಫೌಂಡರ್ ಆಫ್ ದಿಸ್ ಗ್ರೂಪ್. ಈ ಚಿಸ್ತಿ ಗ್ರೂಪ್ನ ಫೌಂಡರ್ ಅಂದರೆ ಮೊಯಿನುದ್ದೀನ್ ಚಿಸ್ತಿ ಅಂತ. ನೆಕ್ಸ್ಟ್, ಸೆಟಲ್ಡ್ ಇನ್ ಅಜ್ಮೀರ್. ಅಜ್ಮೀರ್ ಅನ್ನೋ ಒಂದು ಪ್ಲೇಸ್ ಇದೆ ನಾರ್ತ್ ಇಂಡಿಯಾದಲ್ಲಿ, ಅಲ್ಲಿಯೂ ಸೆಟ್ಲ್ ಆಗಿದ್ರು. ನೆಕ್ಸ್ಟು, ಸಲೀಂ ಚಿಸ್ತಿ ಫ್ರಮ್ ದ ಫತೇಪುರ್ ಸಿಕ್ರಿ ವಾಸ್ ಫೇಮಸ್ ಅಮಾಂಗ್ ದೆಮ್. ಸೊ ಈ ಚಿಸ್ತಿ ಗ್ರೂಪ್ನಲ್ಲಿ ಇನ್ನೊಬ್ಬರು ಫೌಂಡರು ಮೊಯಿನುದ್ದೀನ್ ಚಿಸ್ತಿ, ಬಟ್ ಫೇಮಸ್ ಆದವ್ರು ಯಾರು ಅಂತಂದರೆ ಸಲೀಂ ಚಿಸ್ತಿ. ಅವರು ಇದ್ದಿದ್ದಲ್ಲಿ ಫತೇಪುರ್ ಸಿಕ್ರಿನಲ್ಲಿ. ನೆಕ್ಸ್ಟು, ಇಲ್ಲಿ ಕೆಲವೊಂದು ಪ್ಲೇಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಲಾಹೋರ್ ಅದು ಪಾಕಿಸ್ತಾನದಲ್ಲಿದೆ. ಅಜ್ಮೀರ್ನಲ್ಲಿ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಇರ್ತಾರೆ. ಲಾಹೋರ್ನಲ್ಲಿ ಶೇಖ್ ಇಸ್ಮಾಯಿಲ್ ಇರ್ತಾರೆ. ಡೆಲ್ಲಿನಲ್ಲಿ ನಿಜಾಮುದ್ದೀನ್ ಔಲಿಯಾ ಇರ್ತಾರೆ. ನೆಕ್ಸ್ಟ್, ಆರ್ಕಾಟ್ನಲ್ಲಿ ಫೇಮಸ್ ಆಗಿದ್ದು ಟಿಪ್ಪು ಮಸ್ತರ ಔಲಿಯಾ ಅಂತ. ಆರ್ಕಾಟ್ ಅಂದರೆ ತಮಿಳ್ನಾಡು ಹತ್ರ ಬರ್ತದೆ, ಬೇಕಾದ್ರೆ ನೀವು ಇಲ್ಲಿ ಬ್ರಾಕೆಟಲ್ಲಿ ಬರ್ಕೊಡ್ರಿ TN ಅಂತ. TN ಅಂದರೆ ತಮಿಳ್ನಾಡು ಈ ರೀತಿ. ನೆಕ್ಸ್ಟು, ಕಲಬುರ್ಗಿನಲ್ಲಿ ಖ್ವಾಜಾ ಬಂದೇ ನವಾಜ್. ಇಷ್ಟಲ್ಲೆಲ್ಲ ಯಾವುದು ಸರ್ ತುಂಬ 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 ಇಂಪಾರ್ಟೆಂಟು? ಇದು ನಮ್ಮ ಕರ್ನಾಟಕದಲ್ಲಿದೆ ಅಲ್ವಾ, ಅದಕ್ಕೆ ಖ್ವಾಜಾ ಬಂದೇ ನವಾಜ್ ಇದು. ನೆಕ್ಸ್ಟ್, ಕ್ರೊನಾಲಜಿ ಅಂತ ಕೊಟ್ಟಿದ್ದಾರೆ. ಕ್ರೊನಾಲಜಿ ಅಂದರೆ ಒಂದಾದ್ಮೇಲೆ ಯಾವ್ದಾದ್ರು ಬಂತು ಅಂತೇಳಿ. ಸೊ ನೋಡಿ, ಇವೆಲ್ಲ ನೆನ್ಪಿಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ಚಿಕ್ಕದಾಗಿ ಕೆಲವೊಂದು ಕ್ಲೂ ವರ್ಡ್ಸ್ಗಳನ್ನ ಹಾಕಿದ್ದೀನಿ. KGP, ನೆಕ್ಸ್ಟು CMK ಹೀಗೆ. ಸೊ ನಿಜಾಮುದ್ದೀನ್ ಔಲಿಯಾ ಫಸ್ಟು ನೋಡಿ ಮೆನ್ಷನ್ ಆಗಿರೋದು ನೋಡಿ. ಇದು K ಅಂತಂದರೆ ಕಬೀರ್ ದಾಸ್, G ಅಂತಂದರೆ ಗುರುನಾನಕ್, KGP, P ಅಂದರೆ ಪುರಂದರದಾಸ ಈ ರೀತಿ. ನೆಕ್ಸ್ಟು CMK ಅಂದಾಗ C ಅಂದರೆ ಚೈತನ್ಯ, M ಅಂತಂದರೆ ಮೀರಾಬಾಯಿ, K ಅಂತಂದರೆ ಕನಕದಾಸ, ನೆಕ್ಸ್ಟ್ ತುಳಸಿದಾಸ ಅಂತ ಬಂದಿದ್ದಾರೆ. ಓಕೆ, ನೀವು ಸೊ ಯಾವುದೋ ಒಂದು ಟ್ರಿಕ್ಸನ್ನು ನೀವೇ ಬೇಕಾದ್ರೆ ಇಟ್ಕೊಂಡು ಕಲ್ತ್ಕೊಡ್ರಿ ಈ ರೀತಿ ಆಯಿತಾ. ಸೊ ಇವಾಗ ನಿಮ್ಮ 7th ಸ್ಟ್ಯಾಂಡರ್ಡಲ್ಲಿ ಅಂಥ ದೊಡ್ಡ ಪ್ರಾಬ್ಲಮ್ ಇಲ್ಲ, ಬಟ್ ನೀವು 10th ಸ್ಟ್ಯಾಂಡರ್ಡ್ವರೆಗೆ ಹೋದಾಗ ಅವಾಗ ತುಂಬ ನೆನ್ಪಿಡ್ಬೇಕಾಗ್ತದೆ, ಅವಾಗ ಬೇಕಾಗುತ್ತೆ. ಸೊ ದಟ್ಸ್ ಆಲ್ ಸ್ಟೂಡೆಂಟ್ಸ್. ನಾವು 3rd ಚಾಪ್ಟರ್ ಈಸ್ ಆಲ್ಸೋ ಫಿನಿಶ್ಡ್. ಕ್ವಶನ್ ಆನ್ಸರ್ಸ್ಗಳನ್ನ ಕೊಟ್ಟಿದ್ದಾರೆ, ಟ್ರೈ ಮಾಡಿ. ಇಷ್ಟರಲ್ಲಿ ಅಟ್ಲೀಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆದ್ರೂ ಸರಿ ಕಂಪಲ್ಸರಿ ನೀವು ಆನ್ಸರ್ನ ಬರಲಿಕ್ಕೆ ಟ್ರೈ ಮಾಡಿ. ಸೊ ದಟ್ಸ್ ಆಲ್ ಸ್ಟೂಡೆಂಟ್ಸ್. ನಾವು next I will come up with 4th lesson. So be ready. This is ABD, a Billion Dreamer. Take care. Bye bye.